Yes, let's continue. Next topic, institutional architecture for protection of vulnerable sections in India, mechanism, laws, institutions, and governance for social justice. ಈ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ನೋಡಿ. ಒಂದು ಟ್ರೈಬಲ್ ವರ್ಕರ್ ಸಿಟಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಯಾಕೆ? ಕನ್ಸ್ಟ್ರಕ್ಷನ್ ವರ್ಕಿಗೋಸ್ಕರ. he is paid less than minimum wage. ಕನಿಷ್ಠ ಕೂಲಿ ಅಂತ ಏನಿರುತ್ತೆ ಅದಕ್ಕಿಂತ ಕಡಿಮೆ ಕೂಲಿ ಅವನಿಗೆ ಕೊಡ್ತಾ ಇದ್ದಾರೆ. ಯಾವುದೇ ರಿಟರ್ನ್ ಕಾಂಟ್ರಾಕ್ಟ್ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇದೆ. when he tries to complain, he does not know which authority to approach. ಇಷ್ಟೆಲ್ಲ ಸಮಸ್ಯೆ ಇದೆ ಆ ವ್ಯಕ್ತಿಗೆ. ಆದರೆ ಈ ಸಮಸ್ಯೆಗಳನ್ನು ನಿಭಾಯಿಸಬೇಕು ಅಂತ ಕಂಪ್ಲೇಂಟ್ ಮಾಡಬೇಕು. ಆದರೆ ಯಾವ ಅಥಾರಿಟಿಯನ್ನು ಅಪ್ರೋಚ್ ಮಾಡಬೇಕು, ಯಾರಿಗೆ ಹೋಗಿ ದೂರುಗಳನ್ನು ಸಲ್ಲಿಸಬೇಕು ಅಂತ ಗೊತ್ತಿಲ್ಲ. ಇದು ಅಂತಹ ವ್ಯಕ್ತಿಯ ಕಥೆ ಮಾತ್ರ ಅಲ್ಲ. ಒಂದು ಚಿಕ್ಕ ಮಗುವನ್ನು ಯಾವುದೋ ಒಂದು ಕಾರ್ಖಾನೆಯಲ್ಲಿ ಯೂಸ್ ಮಾಡ್ಕೊಳ್ತಾ ಇರಬಹುದು ಚೈಲ್ಡ್ ಲೇಬರ್ ಆಗಿ. women facing domestic violence, person with disability denied workplace accommodation, elderly person abandoned by family, bonded laborer in rural distress. ಸೊ ಇವರೆಲ್ಲ ಏನಾಗ್ತಾ ನೋಡಿ, ಸಿಚುವೇಶನ್ ನೋಡಿ, ಇವರದ್ದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ ಹೇಗೆ ಇದರಿಂದ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲ. ಸೊ ಇನ್ ಈಚ್ ಕೇಸ್ ಕೀ ಕ್ವಶನ್ ಈಸ್ ನಾಟ್ ಜಸ್ಟ್ ವಾಟ್ಸ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಏನು ಅಂತ ನಮ್ಗೆ ಗೊತ್ತಿದೆ, ಆದರೆ ಇಂಪಾರ್ಟೆಂಟ್ ಕ್ವಶನ್ ಏನು, ವಾಟ್ ಸಿಸ್ಟಮ್ಸ್ ಎಕ್ಸಿಸ್ಟ್ ಟು ಪ್ರೊಟೆಕ್ಟ್ ದೆಮ್. ಇವರನ್ನು ರಕ್ಷಿಸಲಿಕ್ಕೆ ಯಾವ ಯಾವ ವ್ಯವಸ್ಥೆಗಳಿದೆ ಮತ್ತು ಹೇಗೆ ಅವರನ್ನು ರಕ್ಷಿಸಬಹುದು. ಸೊ ದಿಸ್ ಇಸ್ ವೇರ್ ಇಂಡಿಯಾಸ್ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಬಿಕಮ್ಸ್ ಕ್ರೂಷಿಯಲ್. ಸಾಂಸ್ಥಿಕ ಸಂರಚನೆಗಳು, ಯಾವ್ಯಾವ ಸಂಸ್ಥೆಗಳು ಮತ್ತು ಯಾವ್ಯಾವ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ, ಸಂಸ್ಥೆಗಳಿದೆ ಇವರಿಗೋಸ್ಕರ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾವಾಗಲೂ ಕಷ್ಟಪಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ವೆಲ್ಫೇರ್ ಸ್ಟೇಟ್ ಅಂತಂದರೆ ಬರೀ ಸ್ಕೀಮ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ. ಇಟ್ ಇಸ್ ಡಿಫೈನ್ಡ್ ಬೈ ಲಾಸ್ ದಟ್ ಗ್ಯಾರಂಟಿ ರೈಟ್ಸ್. ನಮ್ಮ ಹಕ್ಕುಗಳನ್ನು ನಮಗೆ ಕೊಡುವಂತಹ ಲಾಸ್ಗಳಿರಬೇಕು. ಇನ್ಸ್ಟಿಟ್ಯೂಷನ್ಸ್ ದಟ್ ಎನ್ಫೋರ್ಸ್ ದೆಮ್. ಲಾಗಳಿದ್ರೆ ಸಾಕಾಗೋದಿಲ್ಲ, ಅದನ್ನು ಎನ್ಫೋರ್ಸ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಗಳು ಬೇಕು ಅಲ್ವಾ. ಅದ್ರ ಜೊತೆ ಮೆಕ್ಯಾನಿಸಮ್ಸ್ ದಟ್ ಎನ್ಶೋರ್ ಅಕೌಂಟೆಬಿಲಿಟಿ. ಅಕೌಂಟೆಬಿಲಿಟಿ ಅಂತಂದರೆ ಹೊಣೆಗಾರಿಕೆ ಅಲ್ವಾ, ಅವರ ಒಂದು ಉತ್ತರದಾಯಿತ್ವ, ರೆಸ್ಪಾನ್ಸಿಬಿಲಿಟಿ, ಅಂತಹ ವಿಚಾರಗಳನ್ನು ನಿರ್ವಹಿಸಲಿಕ್ಕೋಸ್ಕರ ಮೆಕ್ಯಾನಿಸಮ್ಗಳು ಬೇಕು. ಮತ್ತು ಬಾಡೀಸ್ ದಟ್ ಪ್ರೊಟೆಕ್ಟ್ ದಿ ವಲ್ನರೇಬಲ್. ದುರ್ಬಲ ವರ್ಗದವರನ್ನು ರಕ್ಷಿಸಲಿಕ್ಕೋಸ್ಕರ ಮುಖ್ಯವಾದ ಕೆಲವೊಂದು ಸರ್ಕಾರದ ಅಂಗಗಳು, ಸಂಸ್ಥೆಗಳು ಇರಲೇಬೇಕು. ಇದು ಇಲ್ಲದೆ ಇದ್ದರೆ ವೆಲ್ಫೇರ್ ಬಿಕಮ್ಸ್ ಚಾರಿಟಿ. ವಿತ್ ದೆಮ್ ವೆಲ್ಫೇರ್ ಬಿಕಮ್ಸ್ ಜಸ್ಟಿಸ್. ಇವ್ದು ಯಾವುದು ಇಲ್ಲ ಅಂತಂದರೆ ವೆಲ್ಫೇರ್ ಅನ್ನೋದು ಚಾರಿಟಿ ಆಗಿಬಿಡುತ್ತೆ. ಚಾರಿಟಿ ಆಗಬಾರ್ದು ಅಂತ ಮಾತಾಡ್ಕೊಂಡಿದ್ವಿ ನಾವು ಮೊದಲು. ಚಾರಿಟಿ ಬೇಸ್ಡ್ ಅಲ್ಲ, ರೈಟ್ ಬೇಸ್ಡ್ ವೆಲ್ಫೇರ್. ಇವೆಲ್ಲ ಇದ್ದರೆ ವೆಲ್ಫೇರ್ ಅನ್ನೋದು ಜಸ್ಟಿಸ್ ಆಗುತ್ತೆ. ಇಲ್ಲ ಅಂತಂದರೆ ಅದೊಂದು ಚಾರಿಟಿ ಆಗಿ ಉಳಿದು ಬಿಡುತ್ತೆ. ಹಾಗಾಗಿ ಇಲ್ಲಿ ಬರೋ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ಏನು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಅಂತಂದರೆ, ವಾಟ್ ಆರ್ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಸ್? ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಸ್ ಆರ್ ಸಿಸ್ಟಮ್ಸ್ ಇಟ್ ಎನ್ಶೋರ್ ರೈಟ್ಸ್ ಆರ್ ನಾಟ್ ವೈಲೇಟೆಡ್. ನಮ್ಮ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇಲ್ಲ, ಮತ್ತು ಯಾರು ವೈಲೇಟ್ ಮಾಡ್ತಾ ಇದ್ದಾರೋ ಅವರಿಗೆ ಪನಿಷ್ಮೆಂಟ್ ಸಿಗ್ತಾ ಇದೆ, ವಲ್ನರಬಲ್ ಗ್ರೂಪ್ಸಿಗೆ ಒಂದು ರಕ್ಷಣೆ ಇದೆ. ಇದೆಲ್ಲ ವೆಲ್ಫೇರ್ ಮೆಕ್ಯಾನಿಸಮ್ಸ್. ಯಾವುದ್ರ ಮೂಲಕ ಇದು ಇಂಪ್ಲಿಮೆಂಟ್ ಆಗುತ್ತೆ? ಲಾಸ್, ಇನ್ಸ್ಟಿಟ್ಯೂಷನ್ಸ್, ಗ್ರಿವ್ಯಾನ್ಸ್ ರಿಡ್ರೆಸ್ ಸಿಸ್ಟಮ್ಸ್, ಕುಂದುಕೊರತೆ ನಿರ್ವಹಣೆ, ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್. ಇವೆಲ್ಲ ಏನು ಮಾಡುತ್ತೆ? ಈ ವೆಲ್ಫೇರ್ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಹಿಡಿದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ತನಕ ಎಲ್ಲವನ್ನು ನೋಡ್ಕೊಳ್ಳುತ್ತೆ. ಈ ಇನ್ಸ್ಟಿಟ್ಯೂಷನ್ಗಳು ಯಾಕೆ ಬೇಕು ಅಲ್ವಾ? ಈ ಇನ್ಸ್ಟಿಟ್ಯೂಷನ್ಗಳು ಇಲ್ಲದೇ ಇದ್ರೆ ಏನಾಗ್ತಾ ಇತ್ತು? ರೈಟ್ಸ್ ಎಲ್ಲ ಪೇಪರ್ ಮೇಲೆ ಮಾತ್ರ ಇತ್ತು. ಸಂವಿಧಾನದಲ್ಲಿ ನಮಗೆ ರೈಟ್ಸ್ ಇದೆ, ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಸಿಗ್ತಾ ಇದೆಯಾ ರೈಟ್ಸ್ ನಮಗೆ ಅನ್ನೋದು ಇಂಪಾರ್ಟೆಂಟು. ಸ್ಕೀಮ್ಗಳಲ್ಲಿ ಲೀಕ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ. ಮತ್ತು ಡಿಸ್ಕ್ರಿಮಿನೇಷನ್ ಇನ್ನೂ ಮುಂದುವರಿತಾನೆ ಇರುತ್ತೆ. ಇನ್ಸ್ಟಿಟ್ಯೂಷನ್ಗಳು ಇರೋದ್ರಿಂದ ಎನ್ಫೋರ್ಸ್ಮೆಂಟ್, ಅಕೌಂಟೆಬಿಲಿಟಿ, ಜಸ್ಟಿಸ್ ಡೆಲಿವರಿ ಸಾಧ್ಯ ಆಗುತ್ತೆ. ಇನ್ನು ಭಾರತದಲ್ಲಿ ಟೈಪ್ಸ್ ಆಫ್ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ಸ್ ಯಾವ್ದು ಅಂತ ನೋಡಿದರೆ, ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್.
ಸೇಮ್ ಪ್ರಿನ್ಸಿಪಲ್ಲೇ ಮೊದಲು ಬಂದಿರೋದೆ. ಫಂಡಮೆಂಟಲ್ ರೈಟ್ಸ್ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ, ಮತ್ತು ಜುಡಿಷಿಯರಿ ರಿವ್ಯೂ ಮಾಡ್ತಾನೆ ಇರುತ್ತೆ. ಸರ್ಕಾರ ಏನಾದರೂ ಹೊಸ ಕಾನೂನುಗಳನ್ನು ತಂದಾಗ ಅದನ್ನು ಪರಿಶೀಲಿಸುವಂಥ ಸಾಮರ್ಥ್ಯ ಜುಡಿಷಿಯರಿಗಿದೆ. ಸೊ ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ಎರಡನೇದು ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತಂದರೆ ಪಾರ್ಲಿಮೆಂಟ್ ಒಂದು ಕಾನೂನಿನ ಮೂಲಕ ಸ್ಥಾಪಿಸಿರುವುದು, ಅದಕ್ಕೆ ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತ ಕರೀತೇವೆ. ಇನ್ನು ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಂದರೆ ಸಂವಿಧಾನವೇ ಇಂಥ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು, ಈ ರೀತಿ ಇದರ ಸ್ಟ್ರಕ್ಚರ್ ಇರಬೇಕು ಅಂತ ಹೇಳಿದೆ, ಸಂವಿಧಾನದ ಮೂಲಕ ಸ್ಥಾಪನೆ ಆಗಿರೋದು. ಮತ್ತು ಎಕ್ಸಿಕ್ಯೂಟಿವ್ ಮೆಕ್ಯಾನಿಸಮ್ಸ್ ಅಂತಂದರೆ ಮಿನಿಸ್ಟ್ರಿಗಳು, ಡಿಪಾರ್ಟ್ಮೆಂಟು, ಸ್ಕೀಮ್ಸು, ಬ್ಯೂರೋಕ್ರಾಟ್ಸ್ಗಳು ಇದೆಲ್ಲ ಇದರಲ್ಲಿ ಬರ್ತಾರೆ. ಮತ್ತು ಜುಡಿಷಿಯಲ್ ಮೆಕ್ಯಾನಿಸಮ್ಸ್, ಕೋರ್ಟ್ಸ್ ಇದೆ. ಆದರೂ ಇದೆಲ್ಲ ಇದ್ದ ಮೇಲೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅನ್ಯಾಯ ಸರಿಪಡಿಸಲಿಕ್ಕೆ ಕೋರ್ಟ್ಸ್ ಮತ್ತು ಟ್ರಿಬ್ಯುನಲ್ಸ್ಗಳಿದೆ, ಜುಡಿಷಿಯಲ್ ಮೆಕ್ಯಾನಿಸಮ್ಗಳಿದೆ. ಸೇಮ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಅಂತ ಬಂದಾಗ ಮತ್ತೆ ಫಂಡಮೆಂಟಲ್ ರೈಟ್ಸಿಗೆ ಬರ್ತೇವೆ ನಾವು. ಯಾವ್ಯಾವ ಆರ್ಟಿಕಲ್ ಏನೇನು ಹೇಳುತ್ತೆ. ಆರ್ಟಿಕಲ್ 14 ಈಕ್ವಾಲಿಟಿ, 15 ನೋ ಡಿಸ್ಕ್ರಿಮಿನೇಷನ್, 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, 21 ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ, 23 ಬ್ಯಾನ್ ಆನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್, ಮಾನವ ಕಳ್ಳ ಸಾಗಣೆ, ಫೋರ್ಸ್ಡ್ ಲೇಬರ್, ಜೀತ ಪದ್ಧತಿ, ಆ ರೀತಿಯಾದಂತಹ ಯಾವುದೇ ವಿಷಯಗಳ ಮೇಲೆ ಈಗ ಬ್ಯಾನ್ ಇದೆ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಆಯಿತು. PPSP ಅಂತಂದರೆ ಆರ್ಟಿಕಲ್ 38 ಇಲ್ವಾ, ಸೋಷಿಯಲ್ ಆರ್ಡರ್ ಪ್ರಮೋಟಿಂಗ್ ವೆಲ್ಫೇರ್ ಇರಬಹುದು. 39 ಈಕ್ವಲ್ ಲೈವ್ಲಿಹುಡ್ ಆಪರ್ಚುನಿಟಿ, 41 ಪಬ್ಲಿಕ್ ಅಸಿಸ್ಟೆನ್ಸ್, 42 ಹ್ಯೂಮನ್ ವರ್ಕಿಂಗ್ ಕಂಡೀಷನ್. ಹ್ಯೂಮೇನ್ ಇದು ಹ್ಯೂಮೇನ್ ಅಂತಂದರೆ ಮಾನವೀಯ ಅಂತ. ಮಾನವೀಯ ಅಂತಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮ್ಮನ್ನು ಒಂದು ಯಂತ್ರದ ಥರ ದುಡಿಸ್ಕೋಬಾರ್ದು, ಮಾನವೀಯವಾಗಿ ನಿಮ್ಮನ್ನು ದುಡಿಸ್ಕೋಬೇಕು. 46 SC/ST ಪ್ರೊಟೆಕ್ಷನ್, 47 ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್. ಈ ಪಾಲಿಟಿ ಸೆಕ್ಷನ್ ಬಂದ ತಕ್ಷಣ ಇಲ್ಲಿ ಲಿಂಕ್ ಸಿಗದೇ ಇದ್ದರೆ ಪರವಾಗಿಲ್ಲ, ಪಾಲಿಟಿ ಓದಿದ ಮೇಲೆ ಮತ್ತೆ ಇಲ್ಲಿ ಬಂದು ಒಂದ್ಸಾರಿ ಲಿಂಕ್ ಮಾಡಿಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಜುಡಿಷಿಯಲ್ ಪ್ರೊಟೆಕ್ಷನ್, ಜುಡಿಷಿಯರಿ ಹೇಗೆ ಆ್ಯಕ್ಟ್ ಮಾಡ್ತಾ ಇದೆ ಅಂತಂದರೆ ನಮ್ಮ ರೈಟ್ಸ್ಗಳನ್ನು ಸೇವ್ ಮಾಡೋದು ಅಥವಾ ಅದನ್ನು ಸೇಫ್ ಆಗಿ ನೋಡ್ಕೊಳ್ಳೋದು ಅದರ ಕೆಲಸ. ಮತ್ತು ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಸಂವಿಧಾನದಲ್ಲಿ ಇರುವಂತಹ ಒಂದು ವಾಕ್ಯದ ನಿಜವಾದ ಅರ್ಥ ಏನು ಅಂತ ಇಂಟರ್ಪ್ರೆಟ್ ಮಾಡೋದು ಜುಡಿಷಿಯರಿ. ಅದರ ಮೂಲಕ ವಲ್ನರಬಲ್ ಗ್ರೂಪ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಸಾರ್ವಜನಿಕವಾಗಿ ಪೆಟಿಷನ್ ಅಥವಾ ಲಿಟಿಗೇಷನ್ ಸಲ್ಲಿಸಬಹುದು. PIL ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಸಾರಿ. ನೆಕ್ಸ್ಟು ವಲ್ನರಬಲ್ ಸೆಕ್ಷನಿಗೋಸ್ಕರ ಯಾವ್ಯಾವ ಲಾ ಇದೆ. ವಿಮೆನ್ ಪ್ರೊಟೆಕ್ಷನಿಗೋಸ್ಕರ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್, ಡೊಮೆಸ್ಟಿಕ್ ಅಬ್ಯೂಸ್ ಪ್ರೊಟೆಕ್ಷನಿಗೋಸ್ಕರ ಇರೋದು. ಮತ್ತು ವರ್ಕ್ ಪ್ಲೇಸ್ ಸೇಫ್ಟಿಗೋಸ್ಕರ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಆ್ಯಕ್ಟ್, ಅದು ಪಾಶ್ ಅಂತ ಕರೀತಾರೆ. ಮತ್ತು ಆ್ಯಂಟಿ ಡೌರಿಗೋಸ್ಕರ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಇದೆ 1961. ಅಂದರೆ ಲಾಗಳನ್ನು ಇಂತಿಂಥ ಲಾಗಳಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತು ವಿಮೆನ್ ಪ್ರೊಟೆಕ್ಷನ್ ಆಯಿತು. ಇನ್ನು ಚೈಲ್ಡ್ ಪ್ರೊಟೆಕ್ಷನ್, ಚೈಲ್ಡ್ ಕೇರ್ ಮತ್ತು ಪ್ರೊಟೆಕ್ಷನಿಗೋಸ್ಕರ ಜುವೆನೈಲ್ ಜಸ್ಟಿಸ್ ಆ್ಯಕ್ಟು. ಪ್ರೊಟೆಕ್ಷನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸ್, ಅದಕ್ಕೆ ಯಾವುದು ಆ್ಯಕ್ಟ್ ಇದೆ, ಪೋಕ್ಸೋ ಆ್ಯಕ್ಟ್ ಅಂತ ನೀವು ಕೇಳಿರ್ಬೋದು. ಫ್ರೀ ಎಜುಕೇಷನಿಗೋಸ್ಕರ RTE ಆ್ಯಕ್ಟು. ಈ ಆ್ಯಕ್ಟ್ ಎಲ್ಲ ಇಂಪಾರ್ಟೆಂಟ್ ಅಲ್ವಾ, ಇದೆಲ್ಲವನ್ನು ಅಂದರೆ ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ಕೋಬೇಕಂತ ಪ್ರಶ್ನೆ ಬರಬಹುದು ನಿಮಗೆ. ನೋಡ್ಕೊಳ್ಳೋದೆ, ಆದರೆ ಈ ರೀತಿಯಾಗಿ ಡಂಪ್ ಮಾಡೋದಲ್ಲ. ಅಂತಂದರೆ ಒಂದೇ ಸಾರಿ ಎಲ್ಲ ಆ್ಯಕ್ಟನ್ನು ಬರ್ಕೊಳ್ಳೋದು ಆಮೇಲೆ ಬೈಹರ್ಟ್ ಮಾಡ್ಕೋತಾ ಕೂತ್ಕೊಳ್ಳೋದು ಅದು ಎಫಿಷಿಯೆಂಟ್ ವೇ ಅಲ್ಲ. ಹಾಗಾಗಿ ಜಸ್ಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಚೈಲ್ಡ್ ಪ್ರೊಟೆಕ್ಷನ್ ಲಾ ಅಂತ ನಿಮ್ಗೆ ಕೇಳಿದ ತಕ್ಷಣ ಹೌದು ಪೋಕ್ಸೋ ಆ್ಯಕ್ಟ್ ಇದೆ, RTE ಆ್ಯಕ್ಟ್ ಇದೆ ಅಂತ ಒಂದು 2-3 ನೆನಪಿರಲಿ ಸದ್ಯಕ್ಕೆ. ಓಕೆನಾ. ಈಗಲೇ ನಾವು ಎಲ್ಲ ಒಂದು ಆ್ಯಕ್ಟು ಅದರ ಫಂಡಿಂಗು ಅಥವಾ ಕಂಪ್ಲೀಟು ಬರ್ಕೊಂಡು ಬೈಹರ್ಟ್ ಮಾಡ್ಕೋತಾ ಕೂತ್ಕೊಂಡ್ರೆ ಎಫಿಷಿಯೆಂಟಾಗಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ರಿವೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಆನ್ಸರ್ ರೈಟಿಂಗ್ ಥ್ರೂನೇ ಅದನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ನೀವು ಬೈಹರ್ಟ್ ಮಾಡಬಹುದು, ಆದರೆ ಆನ್ಸರ್ ರೈಟಿಂಗಲ್ಲಿ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಗೊತ್ತಿಲ್ಲ ಅಂತಂದರೆ ಆವಾಗ ಬೈಹರ್ಟ್ ಮಾಡಿದ್ರೂ ಪ್ರಯೋಜನ ಇಲ್ಲ. ಇದು ಲೇಬರ್ ವರ್ಕರ್ ಪ್ರೊಟೆಕ್ಷನ್ ಲಾ, ಉದಾಹರಣೆಗೆ ಕೋಡ್ ಆನ್ ವೇಜಸ್, ಮಿನಿಮಮ್ ವೇಜ್ ಫ್ರೇಮ್ವರ್ಕನ್ನು ಕೊಡುತ್ತೆ. ಅದರ ಪರ್ಪಸ್ ಇರೋದು ಲೇಬರ್ ಡಿಸ್ಪ್ಯೂಟ್ ರೆಗ್ಯುಲೇಷನಿಗೋಸ್ಕರ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್. ಮತ್ತು ಪ್ರೊಹಿಬಿಟ್ಸ್ ಯಾವುದು, ಚೈಲ್ಡ್ ಲೇಬರ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಹಜಾರ್ಡಸ್ ಚೈಲ್ಡ್ ಲೇಬರ್, ಕೆಲವೊಂದು ಕೆಮಿಕಲ್ಲು, ಕೆಲವೊಂದು ಮಾರಣಾಂತಿಕವಾಗಿರುವಂಥ ಕೆಲವು ಫ್ಯಾಕ್ಟ್ರಿಗಳಿರುತ್ತೆ, ಮಕ್ಕಳನ್ನು ಅಲ್ಲಿ ಬಿಡಬಾರ್ದು, ಅದನ್ನು ಪ್ರೊಹಿಬಿಷನ್ ನಿಷೇಧ ಮಾಡಿದ್ದಾರೆ. SC/ST ಇವರಿಗೋಸ್ಕರ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್
1989 ಪ್ರಿವೆಂಟ್ ಕಾಸ್ಟ್ ಅಟ್ರಾಸಿಟಿ. ಅಟ್ರಾಸಿಟಿ ಅಂತಂದರೆ ದೌರ್ಜನ್ಯ ಆಗಬಾರ್ದು. ಮತ್ತು ಟ್ರೈಬಲ್ ಮತ್ತು ಬೇರೆ ಟ್ರೈಬಲ್ ಪೀಪಲ್ಗಳು ಅಂತ ನೆನಪಾಗ್ತಾ ಇದೆಯಾ, ಬುಡಕಟ್ಟು ಜನಾಂಗದವರು, ಅವರಿಗೋಸ್ಕರ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್. ಇನ್ನು ಡಿಸೇಬಲ್ ಪೀಪಲ್ಗಳಿಗೋಸ್ಕರ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್, ಇಕ್ವಾಲಿಟಿ, ಆಕ್ಸೆಸಿಬಿಲಿಟಿ, ರಿಸರ್ವೇಷನ್ ಇನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್, ಇದನ್ನೆಲ್ಲವನ್ನು ಕೊಡೋದು ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್. ಮತ್ತು ಇನ್ನೊಂದು ಪಾರ್ಟ್ ಇಲ್ಲಿ ಬರುತ್ತೆ ಕಾನ್ಸ್ಟಿಟ್ಯೂಷನಲ್ ಮತ್ತು ಸ್ಟ್ಯಾಟ್ಯುಟರಿ ಕಮಿಷನ್ಸ್ ಅಂತ. ಹಿಂದೆ ಮೊದಲೇ ತುಂಬ ದಿನಗಳಿಂದ, ಅಂದರೆ 2-3-4-5 ದಿನದ ಹಿಂದೆ ಒಂದು ಇಂಗ್ಲೀಷ್ PDF ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತಂದರೆ ಈ ಪಾರ್ಟಲ್ಲಿ ಅನಿಸುತ್ತೆ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕೆಲವೊಂದು ಟರ್ಮ್ ಇರಬಹುದು, ಅದಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ, ಅದನ್ನು ತೆಗೆದು ಬೇಡ. ಅದು ಏನು ಹೇಳ್ತಾ ಇರೋದು ಅಂತಂದರೆ, ಈ ಒಂದು ಹೆಡ್ಡಿಂಗ್ ಇರಲಿ, ಇದ್ರ ಕೆಳಗಡೆ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇದ್ದರೆ ಅದು ಬೇಡ ಅಂತಂದರೆ ಎರಡೂ ಇರಲಿ. ಈಗ ಇಲ್ಲಿ ನಾನು ಟೋಟಲ್ ಆಗಿ 8 ಇದೆ, ಇದು ಒಟ್ಟಿಗೆ ಇರಲಿ. ಓಕೆನಾ? ಯಾವುದು ಕಾನ್ಸ್ಟಿಟ್ಯೂಷನಲ್ಲು ಯಾವುದು ಸ್ಟ್ಯಾಟ್ಯುಟರಿ ಅಂತ ಈಗ ಬೇಡ, ಅದು ಕನ್ಫ್ಯೂಸ್ ಆಗುತ್ತೆ. ಅದನ್ನು ರಿಮೂವ್ ಮಾಡಿ ಜಸ್ಟ್ ಇಂತಿಂಥ ಕಮಿಷನ್ ಯಾರ್ಯಾರಿಗಿದೆ ಅಂತ ನೆನಪಿಟ್ಕೊಳ್ಳಿ ಸದ್ಯಕ್ಕೆ. ಅಂದರೆ SCಗೋಸ್ಕರ, ಅಂದರೆ ಶೆಡ್ಯೂಲ್ ಕಾಸ್ಟಿಗೋಸ್ಕರ ಒಂದು ನ್ಯಾಷನಲ್ ಕಮಿಷನ್ ಇದೆ. ಅವರಿಗೇನಾದರೂ ಡಿಸ್ಕ್ರಿಮಿನೇಷನ್ ಆದರೆ ಅದು ಇನ್ವೆಸ್ಟಿಗೇಟ್ ಮಾಡುತ್ತೆ. STಗೋಸ್ಕರ ಇದೆ, ಟ್ರೈಬಲ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸೇಫ್ ಗಾರ್ಡ್, ಅವರಿಗೋಸ್ಕರ ಏನೇನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಅದನ್ನು ಇಂಪ್ಲಿಮೆಂಟೇಷನ್ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋದು ನ್ಯಾಷನಲ್ ಕಮಿಷನ್ ಫಾರ್ ST. ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಮುಖ್ಯವಾಗಿ ಮಹಿಳೆಯರಿಗೋಸ್ಕರ ಇರೋದು ವುಮೆನ್ ರೈಟ್ ಇಶ್ಯೂಸ್, ಪಾಲಿಸಿ ರೆಕಮೆಂಡೇಷನ್, ಗ್ರೀವ್ಯಾನ್ಸ್ ರಿಡ್ರೆಸ್, ಅವರ ಕುಂದುಕೊರತೆ ನಿರ್ವಹಣೆ. ಮೈನಾರಿಟಿಗೋಸ್ಕರ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ರೈಟ್ಗಳನ್ನು ಸೇಫ್ ಗಾರ್ಡ್ ಅದನ್ನು ನೋಡ್ಕೊಳ್ಳೋದು, ವೆಲ್ಫೇರ್ ಸ್ಕೀಮ್ಗಳನ್ನು ಮಾನಿಟರ್ ಮಾಡೋದು ಇದ್ರ ಕೆಲಸ. ಮತ್ತು NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇನ್ವೆಸ್ಟಿಗೇಟ್ ಮಾಡುತ್ತೆ, ಏನನ್ನ ಹ್ಯೂಮನ್ ರೈಟ್ ವೈಲೇಟ್ ಆಗ್ತಾ ಇದೆಯಾ ಮತ್ತು ಏನು ಮಾಡಬಹುದು, ಆ್ಯಕ್ಷನ್ನ ರೆಕಮೆಂಡ್ ಮಾಡುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಇದರ ಒಂದು ಮಾನಿಟರಿಂಗ್ ನಡೀತಾ ಇರುತ್ತೆ, ಮಾರಲ್ ಅಥಾರಿಟಿ ಥರ ವರ್ಕ್ ಮಾಡುತ್ತೆ. ಆದರೆ ಇದು ಕೊಡೋ ರೆಕಮೆಂಡೇಷನ್ ಬೈಂಡಿಂಗ್ ಆಗಿರೋದಿಲ್ಲ. ಬೈಂಡಿಂಗ್ ಆಗಿರೋದಿಲ್ಲ ಅಂತಂದರೆ ಇದು ಹೇಳಿದರೂ ಸರ್ಕಾರ ಇದನ್ನು ಪಾಲಿಸಲೇಬೇಕು ಅಂತ ಇಲ್ಲ, ಸಜೆಷನ್ ಥರ ತಗೋಬಹುದು. ಇನ್ನು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ವೈಲೇಷನ್ ಆದರೆ ಅದನ್ನು ಮಾನಿಟರ್ ಮಾಡೋದು ಮತ್ತು ಚೈಲ್ಡ್ ಲಾಗಳನ್ನು ಇಂಪ್ಲಿಮೆಂಟ್ ಮಾಡೋದು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರೋದು ಟ್ರಾನ್ಸ್ಪರೆನ್ಸಿನ ತರಲಿಕ್ಕೆ. RTI ಅರ್ಜಿ ಸಲ್ಲಿಸ್ತಾರಲ್ವಾ, ಅದನ್ನು ನಿರ್ವಹಿಸಲಿಕ್ಕೆ ಇರೋದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಲೋಕಾಯುಕ್ತ ಇರೋದು ಆ್ಯಂಟಿ ಕರಪ್ಷನನ್ನು ನಿರ್ಮೂಲನೆ ಮಾಡಲಿಕ್ಕೆ. ಇಷ್ಟೆಲ್ಲ ಈಗ ಹೆಸರು ಬಂತು ಅಂದರೆ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದ್ರೆ ಸದ್ಯಕ್ಕೆ ಏನಂತಂದರೆ SC, ST, ವಿಮೆನ್, ಮೈನಾರಿಟಿ, ಮತ್ತು ಅದಾದಮೇಲೆ ಹ್ಯೂಮನ್ ರೈಟ್ಸು, ನೆಕ್ಸ್ಟ್ ಬಂದಿದ್ದೇನು ಚೈಲ್ಡ್ ರೈಟ್ಸು, ಇನ್ಫಾರ್ಮೇಷನ್ನು, ಕರಪ್ಷನ್, ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಒಂದು ಕಮಿಷನ್ ಅಥವಾ ಒಂದು ಸಂಸ್ಥೆ ಇದೆ. ಸದ್ಯಕ್ಕೆ ಇಷ್ಟು ಬೇಸಿಕ್ ಡೀಟೇಲ್ಸ್ ಗೊತ್ತಿರಲಿ. ಎಲ್ಲವನ್ನು ನಿರ್ವಹಿಸಲಿಕ್ಕೆ ಸರ್ಕಾರದಲ್ಲಿ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಥವಾ ಸ್ಟ್ಯಾಟ್ಯುಟರಿ ಕಮಿಷನ್ ಯಾವುದಾದ್ರೂ ಒಂದು ಇದೆ ಅನ್ನೋದು ಈಗ ನೀವು ನೆನಪಿಟ್ಕೊಳ್ಬೇಕಾಗಿರೋದು. ಆನ್ಸರ್ ರೈಟಿಂಗ್ನಲ್ಲೂ ಹಾಗೆ ಪ್ರತಿಯೊಂದು ಕಮಿಷನ್ನಿನ ಡೀಟೇಲ್ ಡಿಸ್ಕಷನ್ನನ್ನು ನಾವು ಬರಿತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ವಿಭಾಗವನ್ನು ನಿರ್ವಹಿಸಲಿಕ್ಕೆ ಇಂಥ ಒಂದು ಕಮಿಷನ್ ಇದೆ ಅಂತ ಮೆನ್ಷನ್ ಮಾಡುವಂತಹ ಎಷ್ಟೋ ಸಂದರ್ಭಗಳು ಬರುತ್ತೆ. ಸೊ ಯಾವುದಕ್ಕೆ ಯಾವುದಿದೆ ಈಗ ನಾವು ನೋಡ್ಕೋಬೇಕಾಗಿರೋದು. ನೆಕ್ಸ್ಟು ಇದೇನು ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಟ್ಯುಟರಿ. ಈಗ ಎಕ್ಸಿಕ್ಯೂಟಿವ್ ಮೆಕ್ಯಾನಿಸಮ್ಸ್ ಅಂದರೆ ಯಾವ್ಯಾವ ಮಿನಿಸ್ಟ್ರಿಗಳಿದೆ, ಉದಾಹರಣೆಗೆ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಲ್ವಾ, ಆ ಮಿನಿಸ್ಟ್ರಿ ಏನು ಮಾಡುತ್ತೆ, SC, OBC, ಡಿಸಬಿಲಿಟಿ ಅವರ ಒಂದು ವೆಲ್ಫೇರನ್ನು ನೋಡ್ಕೊಳ್ಳೋದು ಅದ್ರ ಕೆಲಸ. ವಿಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳೆಯರಿಗೆ ಸಂಬಂಧಪಟ್ಟಿರೋದು. ಟ್ರೈಬಲ್ ಅಫೇರ್ಸ್, ಟ್ರೈಬಲ್ ಡೆವಲಪ್ಮೆಂಟ್ ಹೆಸರಲ್ಲೇ ಇದೆ. ಲೇಬರ್ ಮತ್ತು ಎಂಪ್ಲಾಯ್ಮೆಂಟಿಗೋಸ್ಕರ ಇರೋದು ಲೇಬರ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ, ವರ್ಕರ್ ಪ್ರೊಟೆಕ್ಷನ್ ಮಾಡೋದು. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಗೋಸ್ಕರ ಇರೋದು ಯಾವುದು, ಹೆಲ್ತ್ ಮಿನಿಸ್ಟ್ರಿ. ನೀವು ಕೇಳಿರಬಹುದು ಅದನ್ನು. ಈ ಮಿನಿಸ್ಟ್ರಿಗಳಿದೆ, ಅದರ ಫಂಕ್ಷನ್ ಏನು ಹೆಸರಲ್ಲೇ ಇರುತ್ತೆ. ಹೆಸರಲ್ಲಿರೋದನ್ನು ನಾವು ಥಿಂಕ್ ಮಾಡಿದರೆ ಗೊತ್ತಾಗುತ್ತೆ. ಇದೇನು ಟಫ್ ಏನಂತ ನನಗನ್ನಿಸ್ತಾ ಇಲ್ಲ. ಈ ಮಿನಿಸ್ಟ್ರಿಗಳನ್ನು ನಾವು ಪ್ರಿಲಿಮ್ಸಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಈ ಮಿನಿಸ್ಟ್ರಿ ಯಾವ ಇನಿಷಿಯೇಟಿವ್ ತಂದಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ.
ಮೇನ್ಸಲ್ಲಿ ಮಿನಿಸ್ಟ್ರಿ ನಾವು ಇಷ್ಟೆಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡೋದು ಸಂದರ್ಭ ಬರೋದು ಬಹಳ ಕಡಿಮೆ. ನೆಕ್ಸ್ಟ್ ಯಾವ್ಯಾವ ಮಿಷನ್ ಸ್ಟ್ರಕ್ಚರ್ಗಳಿದೆ ಅಂತ ನೋಡೋದಾದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್, ಇದು ನೆನಪಾಗ್ತಾ ಇದೆಯಾ? ಬಂದಿತ್ತು ಮೊದಲು, ನೆನಪು ಮಾಡ್ಕೊಳ್ಳಿ. ನ್ಯಾಷನಲ್ ಹೆಲ್ತ್ ಮಿಷನ್ ಮೊದಲೇ ಬಂದಿದೆ. PM ಪೋಷಣ್ ಸ್ಕಿಲ್ ಇಂಡಿಯಾ ಮಿಷನ್, ಸರ್ಕಾರ ತಂದಿರುವಂಥ ಮಿಷನ್ ಸ್ಟ್ರಕ್ಚರ್ಗಳು. ಅಂದರೆ ಒಂದೊಂದೇ ಚಿಕ್ಕ ಚಿಕ್ಕ ಇನಿಷಿಯೇಟಿವ್ ಅಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸರ್ಕಾರ ಕೆಲಸಗಳನ್ನು ಮಾಡುತ್ತೆ. ಇನ್ನು ICDS ಈಗ ಅದನ್ನು ಸಕ್ಷಮ್ ಅಂಗನವಾಡಿ ಆ್ಯಂಡ್ ಪೋಷಣ್ 2.0 ಅಂತ ರೀಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮ್ಯಾಟರ್ನಲ್ ನ್ಯೂಟ್ರಿಷನ್, ತಾಯಂದಿರಿಗೆ ಸಂಬಂಧಪಟ್ಟಂಥ ಪೋಷಕಾಂಶ, ಇನ್ಫ್ಯಾಂಟ್ ಫೀಡಿಂಗ್ ನಾರ್ಮ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬ್ರೆಸ್ಟ್ ಫೀಡಿಂಗ್ ಇರಬಹುದು, ವೆಲ್ನೆಸ್ ಇರಬಹುದು. ಮತ್ತು ಓವರ್ 2 lakh ಅಂಗನವಾಡೀಸ್ ಹ್ಯಾವ್ ಬಿನ್ ಅಪ್ಗ್ರೇಡೆಡ್ ಟು ಸಕ್ಷಮ್ ಅಂಗನವಾಡೀಸ್, ಅಂದರೆ ಡಿಜಿಟಲ್ ಟ್ರ್ಯಾಕಿಂಗ್ ಮಾಡ್ತಾರೆ. ಪೋಷಣ್ ಟ್ರ್ಯಾಕರ್ ಆ್ಯಪ್ ಅಂತ ಇದೆ. ಕ್ಲೀನ್ ವಾಟರ್ ಗವರ್ನೆನ್ಸು, ಸ್ಮಾರ್ಟ್ ಲರ್ನಿಂಗ್ ಏಡ್ಸ್ ಇದೆಲ್ಲವನ್ನು ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, DC ಆಗಲಿಕ್ಕೆ ನೀವೇನು ಹೊರಟಿದ್ದೀರಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿನ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನು ಮಾಡಬೇಕಾಗತ್ತೆ, ಎಲ್ಲ ಸ್ಕೀಮ್ಗಳು ಅಥವಾ ಮಿಷನ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಕುಂದುಕೊರತೆಗಳೇನಾದರೂ ಇದೆಯಾ, ಸಮನ್ವಯ ಇದೆಯಾ ಇವೆಲ್ಲದರ ನಡುವೆ ಅನ್ನೋದನ್ನು ಮಾನಿಟರ್ ಮಾಡೋದು ಮತ್ತು ಖಚಿತಪಡಿಸ್ಕೊಳ್ಳೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಕೆಲಸ. ಇನ್ನು ಜುಡಿಷಿಯಲ್ ಮತ್ತು ಗ್ರಿವ್ಯಾನ್ಸ್ ಮೆಕ್ಯಾನಿಸಮ್ಸ್, ಸಮಸ್ಯೆ ಆದರೆ ಕುಂದುಕೊರತೆಗಳಿದ್ರೆ ಏನು ಮಾಡೋದು, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ನಮ್ಮ ರೈಟ್ಸ್ಗಳನ್ನು ಕಾಪಾಡಲಿಕ್ಕೆ, PIL ಸಲ್ಲಿಸಲಿಕ್ಕೆ ಅಥವಾ ಕಾನ್ಸ್ಟಿಟ್ಯೂಷನ್ನ ಇಂಟರ್ಪ್ರೆಟ್ ಮಾಡಲಿಕ್ಕೆ. ಇನ್ನು ಟ್ರಿಬ್ಯುನಲ್ಸ್ ಇರೋದು ಲೇಬರ್ ಕೋರ್ಟ್ ಇರಬಹುದು ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು, ಕನ್ಸ್ಯೂಮರ್ ಫೋರಮ್ಸ್ ಅಂತ ಇದೆ. ಕೋರ್ಟ್ ಬಿಟ್ಟು ಇನ್ನೂ ಕೆಲವು ವ್ಯವಸ್ಥೆಗಳಿದೆ ಟ್ರಿಬ್ಯುನಲ್ ಥರ. ಲೋಕ ಅದಾಲತ್ಸ್ ಅಂತಂದರೆ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಎಲ್ಲ ಕೇಸ್ಗಳನ್ನು ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹರಿಸ್ಕೊಳ್ತೀವಿ ಅಂತಂದರೆ ಹಾಕೋದಿಲ್ಲ. ಆವಾಗ ಇಂಥ ಲೋಕ ಅದಾಲತ್ಸ್ ಅದನ್ನು ಬಿಟ್ಟು ನಮ್ಮ ಒಂದು ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಡಿಸ್ಪ್ಯೂಟ್ಗಳನ್ನು ರಿಸಾಲ್ವ್ ಮಾಡ್ಕೊಳ್ಳಿಕ್ಕಿರೋದು ಲೋಕ ಅದಾಲತ್. ಮುಖ್ಯವಾಗಿ ಇಲ್ಲಿ ಕ್ವಿಕ್ ಜಸ್ಟಿಸ್ ಡೆಲಿವರಿ, ಆದಷ್ಟು ಬೇಗ ನ್ಯಾಯ ವಿತರಣೆ ಆಗಬೇಕು ಅನ್ನೋದು ಲೋಕ ಅದಾಲತ್ನ ಮುಖ್ಯವಾದಂಥ ವಿಷಯ. ಇನ್ನು RTI ಮೆಕ್ಯಾನಿಸಮ್ ಅಂತಂದರೆ RTI ಅರ್ಜಿ ಸಲ್ಲಿಸ್ತಾರೆ, ಇನ್ಫಾರ್ಮೇಷನ್ ಕೇಳಿಕೊಂಡು, ಸರ್ಕಾರದ ಇನ್ಫಾರ್ಮೇಷನ್ ಕೇಳಿಕೊಂಡು, ಆವಾಗ ನಮಗೆ ಟ್ರಾನ್ಸ್ಪರೆನ್ಸಿ ಎಷ್ಟಿದೆ, ಯಾವುದಕ್ಕೆ ಎಷ್ಟು ಖರ್ಚಾಯಿತು ಎಲ್ಲವನ್ನು ನಾವು RTI ಮೂಲಕ ತಿಳ್ಕೊಳ್ಬಹುದು. ಅಲ್ಲೂ ಕೆಲವೊಂದು ಲಿಮಿಟೇಷನ್ಗಳಿದೆ. ಇದು ಗವರ್ನೆನ್ಸ್ ಪಾರ್ಟು RTI ಅನ್ನೋದು, ಅಲ್ಲಿ ಅದನ್ನು ನೋಡೋಣ. RTI ಇದೆ ಅಂತ ಎಷ್ಟು ಇನ್ಸ್ಟಿಟ್ಯೂಷನ್ಗಳು ಅಕೌಂಟೆಬಿಲಿಟಿ ಮೇಂಟೈನ್ ಮಾಡ್ತಾ ಇವೆ. ಇನ್ನು ಸೋಷಿಯಲ್ ಪ್ರೊಟೆಕ್ಷನ್ ಡೆಲಿವರಿ ಸಿಸ್ಟಮ್ಸ್ ಯಾವ್ಯಾವುದು, ಮುಖ್ಯವಾಗಿ ಈಗ DBT ಅಂತ ಬಂದಿದೆ ಅಲ್ವಾ, ಅದರಿಂದ ಲೀಕೇಜ್ ರೆಡ್ಯೂಸ್ ಆಗ್ತಾ ಇದೆ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾ ಇದೆ. ಆಧಾರ್ ಬೇಸ್ಡ್ ಐಡೆಂಟಿಫಿಕೇಷನ್ ಅಂದರೆ ಆಯಾ ವ್ಯಕ್ತಿಗೆ ಯುನಿಕ್ ಆಗಿ ID ಸಿಸ್ಟಮ್ ಇರೋದ್ರಿಂದ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸಬಹುದು, ಡೂಪ್ಲಿಕೇಶನ್ ಇರೋದಿಲ್ಲ. ಮತ್ತು ಡಿಜಿಟಲ್ ಗವರ್ನೆನ್ಸ್ ಪ್ಲ್ಯಾಟ್ಫಾರ್ಮ್, ಇ-ಶ್ರಮ್ ಪೋರ್ಟಲ್ ಇದೆ ಇನ್ಫಾರ್ಮಲ್ ವರ್ಕರ್ಸಿಗೋಸ್ಕರ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಪೋರ್ಟಲ್ಗಳು ಈಗೀಗ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇನ್ನು ವೆಲ್ಫೇರ್ ಡೆಲಿವರಿಯ ಒಂದು ಫ್ಲೋ ಚಾರ್ಟ್, ವೆಲ್ಫೇರ್ ಸ್ಕೀಮಿಂದನೇ ಸ್ಟಾರ್ಟ್ ಮಾಡಿರೋದು ನಾವು. ಆದರೆ ಆ್ಯಕ್ಚುಲಿ ಹೇಗಿರುತ್ತೆ, ಮೊದಲು ಒಂದು ಪಾಲಿಸಿ ಬರುತ್ತೆ, ಪಾಲಿಸಿ ಆಮೇಲೆ ಲಾ ಆಗಿ ಕನ್ವರ್ಟ್ ಆಗುತ್ತೆ, ಪಾಲಿಸಿಗೆ ಸಂಬಂಧಪಟ್ಟಂಥ ಒಂದು ಕಾನೂನು ಬರಬಹುದು, ಆ ಕಾನೂನುಗಳನ್ನು ಅಥವಾ ರೂಲ್ಸನ್ನು ನಿರ್ವಹಿಸಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ, ಅದು ಮಿನಿಸ್ಟ್ರಿ ಆಗಿರಬಹುದು, ಕಮಿಷನ್ಗಳಾಗಿರಬಹುದು. ಅದಾದಮೇಲೆ ಒಂದು ಸ್ಕೀಮನ್ನು ತರುತ್ತೆ ಆ ಒಂದು ಇನ್ಸ್ಟಿಟ್ಯೂಷನ್ನು, ಮಿನಿಸ್ಟ್ರಿ. ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಬಾಡೀಸ್ಗಳು, ಅದನ್ನು ಆಮೇಲೆ ಮಾನಿಟರ್ ಮಾಡ್ತಾರೆ, ಸಮಸ್ಯೆಗಳಿದ್ದರೆ ಅದನ್ನು ಸರಿಪಡಿಸ್ತಾರೆ, ಕುಂದುಕೊರತೆ ನಿರ್ವಹಿಸ್ತಾರೆ, ಮತ್ತು ಬೇರೆ ಸ್ಕೀಮನ್ನು ಅವರು ಜಾರಿಗೊಳಿಸ್ತಾ ಹೋಗ್ಬೋದು. ಈ ಥರ ವರ್ಕ್ ಫ್ಲೋ ಇರುತ್ತೆ. ಒಂದು ಹೊಸ ವರ್ಷನ್ ಆ ಸ್ಕೀಮ್ದೇ ಬರಬಹುದು. ಪಾಲಿಸಿ ಲಾ ಆಗುತ್ತೆ, ಇನ್ಸ್ಟಿಟ್ಯೂಷನ್ಗಳು ಬರುತ್ತೆ ಮಿಡ್ಲಲ್ಲಿ, ಸ್ಕೀಮು ಇಂಪ್ಲಿಮೆಂಟ್ ಆಗುತ್ತೆ, ಮಾನಿಟರ್ ಆಗುತ್ತೆ, ಗ್ರೀವ್ಯಾನ್ಸ್ ರಿಡ್ರೆಸ್, ಇಷ್ಟು ಒಂದು ಫ್ಲೋ ಚಾರ್ಟ್. ಮತ್ತು ಸೇಮ್ ಅಲ್ಲಿ ಮೊದಲು ನೋಡಿದ ಹಾಗೆ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ವೆಲ್ಫೇರ್ ಸ್ಟೇಟ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಅಂದ್ರೆ ಭಾರತ ಏನು ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂತಂದರೆ ಅವಾಗೇ ಹೇಳಿದ್ದು, ನೆನ್ಪು ಮಾಡ್ಕೊಳ್ಳಿ. ವೆಲ್ಫೇರ್ ಸ್ಟೇಟ್ ಅಂತಂದರೆ ಏನು, ಈಗ ನೀವೇ ಹೇಳಬೇಕು, ನಾ ಇಲ್ಲಿ ಏನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ನೆನ್ಪು ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ವೆಲ್ಫೇರ್ ಸ್ಟೇಟ್ ಅಂದರೆ ಏನು ರೀಕಾಲ್ ಆಗಬೇಕೀಗ.
ವೆಲ್ಫೇರ್ ಸ್ಟೇಟ್ ಹೌದು, ಅದ್ರ ಜೊತೆ ನಾವು ಸೋಷಲ್ ಜಸ್ಟಿಸ್ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ, ಕಮಿಟ್ ಆಗಿದ್ದೇವೆ ಅದಕ್ಕೆ. ಮತ್ತೆ ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಗಳು ಮತ್ತೆ ಬಂತು. 14 ಈಕ್ವಾಲಿಟಿ ಹೇಳುತ್ತೆ, 15 ನಾನ್ ಡಿಸ್ಕ್ರಿಮಿನೇಷನ್ನು, 17, 21, 23 DPSP, ಪದೇ ಪದೇ ಇದು ಬರ್ತಾನೆ ಇರುತ್ತೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳನ್ನು ನೋಡೋದಾದರೆ ಓಲ್ಗಾ ಟೆಲಿಸ್ ಮತ್ತು ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್, ಆ ಒಂದು ಪ್ರಕರಣದಲ್ಲಿ ರೈಟ್ ಟು ಲೈವ್ಲಿಹುಡ್, ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಇಲ್ಲಿ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಗೈಡ್ಲೈನ್ಸ್, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಒಂದು ಹರಾಸ್ಮೆಂಟ್ ಆಗಬಾರ್ದು, ವಿಶಾಖ ಗೈಡ್ಲೈನ್ಸ್ ಅಂತಾನೆ ಸುಪ್ರೀಂ ಕೋರ್ಟ್ ಅವಾಗ ಕೊಡುತ್ತೆ. PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಕೇಸ್ನಲ್ಲಿ ರೈಟ್ ಟು ಫುಡ್ ಅನ್ನೋದು ಸಹ ಇದೆ ನಮಗೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೆಕ್ಸ್ಟು ಇಶ್ಯೂಸು, ಕ್ರಿಟಿಸಿಸಮು, ಚಾಲೆಂಜಸ್ ಏನು ನೋಡ್ಬೋದು ನಾವು. ಎಷ್ಟೋ ಕಮಿಷನ್ಗಳಿದೆ, ಆದರೆ ಎನ್ಫೋರ್ಸ್ಮೆಂಟ್ ಪವರ್ ಇಲ್ಲ. ಸಜೆಷನ್ ಕೊಡುತ್ತೆ, ಆದರೆ ಅದನ್ನು ಎನ್ಫೋರ್ಸ್ಮೆಂಟ್ ಸರಿಯಾಗಿ ಯಾರು ಮಾಡ್ತಾ ಇಲ್ಲ. ಗೌರ್ಮೆಂಟ್ ಎಷ್ಟು ಕೋಆಪ್ರೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಸ್ಕೀಮ್ಗಳು ಅಥವಾ ಇನ್ಸ್ಟಿಟ್ಯೂಷನ್ನ ಸಜೆಷನ್ ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು. ಇನ್ನು ಓವರ್ಲ್ಯಾಪಿಂಗ್ ಮ್ಯಾಂಡೇಟ್ಸ್, ತುಂಬ ಬಾಡೀಸ್ಗಳಿರುತ್ತೆ, ತಮ್ಮ ಜವಾಬ್ದಾರಿ ಅಲ್ಲ ಇದು ಅವ್ರ ಜವಾಬ್ದಾರಿ ಅಂತ ಪದೇ ಪದೇ ಬೇರೆಯವ್ರ ಮೇಲೆ ಅದನ್ನು ಹೇರ್ತಾ ಇರ್ತಾರೆ. ರೆಸ್ಪಾನ್ಸಿಬಿಲಿಟಿಯನ್ನು ತಾವು ಮ್ಯಾನೇಜ್ ಮಾಡೋದಿಲ್ಲ, ಅವ್ರ ನಡುವೆನೇ ಕನ್ಫ್ಯೂಷನ್ ಇದೆ, ಯಾರ ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಮತ್ತು ಅಂಡರ್ಸ್ಟ್ಯಾಫಿಂಗ್ ರಿಸೋರ್ಸ್ ಗ್ಯಾಪ್ಸ್, ಅಂದರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮ್ಯಾನ್ ಪವರ್ ಇಲ್ಲ, ಫಂಡಿಂಗ್ ಕನ್ಸ್ಟ್ರೇಂಟ್, ಎಷ್ಟು ಬೇಕು ಅಷ್ಟು ಫಂಡಿಂಗ್ ಬರ್ತಾ ಇಲ್ಲ, ಬಂದಿರೋದು ಲೀಕ್ ಆಗ್ತಾ ಇದೆ ಬೇರೆ ಬೇರೆ ಕಡೆ. ಮತ್ತು ವಲ್ನರಬಲ್ ಗ್ರೂಪ್ಸ್ಗಳಿದ್ರೂ ಸಹ ಅವರಿಗೆ ತಮ್ಮ ರೈಟ್ಸ್ ಬಗ್ಗೆ ಅರಿವಿಲ್ಲ. ಅದ್ರ ಜೊತೆ ಅರಿವಿದ್ದವರಿಗೆ ಇನ್ಸ್ಟಿಟ್ಯೂಷನ್ಗಳನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ತಲುಪಿದ್ರೂ ಮುಂದೇನು ಬ್ಯೂರೋಕ್ರಾಟಿಕ್ ಡಿಲೇ ಅಥವಾ ಜಸ್ಟಿಸ್ ಡೆಲಿವರಿ ಸ್ಲೋ ಆಗಿದೆ, ಎಫೆಕ್ಟಿವ್ನೆಸ್ ಇಲ್ಲ. ಕೆಲವೊಂದು ಸಾರಿ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇರುತ್ತೆ, ಅಟೋನಾಮಿ ಇರೋದಿಲ್ಲ. ಬ್ಯೂರೋಕ್ರಾಟ್ಸ್ಗಳಿಗೆ ಆಸೆ ಇದ್ರೂ ಸಹ ಮೇನ್ ಮಿನಿಸ್ಟ್ರಿ ಒಪ್ಪಿಗೆ ಕೊಡದೇ ಇರಬಹುದು, ಅಪಾಯಿಂಟ್ಮೆಂಟ್ ಡಿಲೇ ಆಗ್ತಾ ಇರುತ್ತೆ. ಇನ್ನು ರೂರಲ್ ಏರಿಯಾಸ್ಗಳಲ್ಲಿ ಕಮಿಷನ್ಗಳು ಇರೋದಿಲ್ಲ, ಅವರೆಲ್ಲ ನಗರಕ್ಕೆ ಬರಬೇಕು, ದೊಡ್ಡ ದೊಡ್ಡ ಸಿಟಿಗಳಿಗೆ ಬರಬೇಕು. ಲೀಗಲ್ ಏಡ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಇನ್ನೊಂದು ಆವಾಗಲೇ ನೋಡಿದಾಗೆ ಡಿಜಿಟಲ್ ಡಿವೈಡ್ ಇದೆ. ಆನ್ಲೈನ್ ಗ್ರೀವ್ಯಾನ್ಸ್ ಸಿಸ್ಟಮ್ಸ್ ಎಕ್ಸ್ಕ್ಲೂಡ್ ಎಲ್ಡರ್ಲಿ, ಟ್ರೈಬಲ್ ಪಾಪ್ಯುಲೇಷನ್, ರೂರಲ್ ಪುವರ್. ಆನ್ಲೈನಲ್ಲಿ ಎಲ್ಲ ನೀವು ಕಂಪ್ಲೇಂಟ್ ಮಾಡಬೇಕು ಅಂತಂದರೆ ನೆಟ್ವರ್ಕ್ ಬೇಕು, ಡಿವೈಸ್ಗಳು ಬೇಕು, ಅದೆಲ್ಲ ರೂರಲಲ್ಲಿ ಇರೋದಿಲ್ಲ. ಸರ್ಕಾರ ಹಾಗಾದರೆ ಏನು ಮಾಡಿದೆ ಇದಕ್ಕೋಸ್ಕರ, ಯಾವ ಇನಿಷಿಯೇಟಿವನ್ನು ಕೈಗೊಂಡಿದೆ? ಕೋರ್ಟ್ ಮಿಷನ್, ಅಂದರೆ ಡಿಜಿಟಲ್ ಆಗಿ ಜುಡಿಷಿಯರಿಗೋಸ್ಕರ ಎಫೆಕ್ಟಿವ್ ಆಗಿ ಏನಾದರೂ ಮಾಡಲಿಕ್ಕೆ ಕೋರ್ಟ್ ಮಿಷನ್ನು. ಟೆಲಿಲಾ, ಅಂದರೆ ಲೀಗಲ್ ಏಡ್, ವಿಡಿಯೋ ಮೂಲಕ ಲೀಗಲ್ ಏಡ್ ಕೊಡೋದು. ಶ್ರಮ್ ಪೋರ್ಟಲಲ್ಲಿ ಇನ್ಫಾರ್ಮಲ್ ವರ್ಕರ್ಸ್ ಡಾಟಾಬೇಸನ್ನು ಕ್ರಿಯೇಟ್ ಮಾಡೋದು, ಮ್ಯಾನೇಜ್ ಮಾಡೋದು. ಮತ್ತು ಫಾಸ್ಟ್ ಗ್ರಿವ್ಯಾನ್ಸ್ ಪೋರ್ಟಲ್, ಅಂದರೆ ಕಂಪ್ಲೇಂಟ್ ರೆಸಲ್ಯೂಷನನ್ನು ಈಸಿಯಾಗಿ ಬಹಳ ಬೇಗ ಮಾಡೋದು. ಇನ್ನು DBT ಸಿಸ್ಟಮ್ ಅಂತೂ ಮೊದಲೇ ನೋಡಿದ್ದೇವೆ, ಟ್ರಾನ್ಸ್ಪರೆಂಟ್ ಆಗಿ ವೆಲ್ಫೇರ್ ಡೆಲಿವರಿ, ಅದಕ್ಕೋಸ್ಕರ ಇರೋದು. ಇನ್ನು ಸ್ಟ್ರೆಂಥನಿಂಗ್ ಸೋಷಿಯಲ್ ಜಸ್ಟಿಸ್ ಇನ್ಸ್ಟಿಟ್ಯೂಷನ್ಸ್, ಈಗ ರೀಸೆಂಟಾಗಿ ಕೆಲವೊಂದು ರಿಫಾರ್ಮ್ಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದವರು. ಅಲ್ಲಿ ಡಿಜಿಟಲ್ ಗ್ರಿವ್ಯಾನ್ಸ್ ಸಿಸ್ಟಮ್ಗಳನ್ನು ತರೋದು, ಡೇಟಾಬೇಸ್ ಇಂಟಿಗ್ರೇಟ್ ಮಾಡೋದು, ಸೋಷಿಯಲ್ ಸೆಕ್ಯೂರಿಟಿ ಕವರೇಜನ್ನು ಎಕ್ಸ್ಪ್ಯಾಂಡ್ ಮಾಡೋದು, ಇದೆಲ್ಲ ಅವರು ಫೋಕಸ್ ಮಾಡ್ತಾ ಇರೋದು. ಲೇಬರ್ ಕೋಡ್ಗಳಲ್ಲಿ ಕೆಲವೊಂದು ರಿಫಾರ್ಮ್ಗಳನ್ನು ತರ್ತಾ ಇದ್ದಾರೆ. ಕಾರ್ಮಿಕ ನಿಯಮಗಳಲ್ಲಿ ಹಳೆಯ ಲೇಬರ್ ಲಾಗಳಿತ್ತು, ಅದನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ವರ್ಕರ್ ಪ್ರೊಟೆಕ್ಷನ್ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ಫಾರ್ಮಲೈಸ್ ವರ್ಕ್ ಫೋರ್ಸ್, ಇನ್ಫಾರ್ಮಲ್ ಅಂತ ಹೇಳಿದ್ವಿ, ಅದನ್ನು ಫಾರ್ಮಲೈಸ್ ಮಾಡೋದು, ಡೇಟಾಬೇಸ್ ಕ್ರಿಯೇಟ್ ಮಾಡೋದು, ರಿಜಿಸ್ಟ್ರೇಷನ್ ಸರಿಯಾಗಿ ಮಾಡ್ಕೊಳ್ಳೋದು, ಫಾರ್ಮಲೈಸ್ ಮಾಡೋದು. ಸುಪ್ರೀಂ ಕೋರ್ಟ್ ಸಹ ಆವಾಗ ಎನ್ವೈರ್ಮೆಂಟಲ್ ಜಸ್ಟಿಸ್, ಜೆಂಡರ್ ಜಸ್ಟಿಸ್, ಲೈವ್ಲಿಹುಡ್ ಪ್ರೊಟೆಕ್ಷನ್ ಎಲ್ಲದರ ಮೇಲೆ ಸುಪ್ರೀಂ ಕೋರ್ಟು ಫೋಕಸ್ ಮಾಡ್ತಾ ಇರುತ್ತೆ. ಆಕ್ಟಿವಿಸಮ್ ಅಂತಂದರೆ ಅತಿಯಾಗಿ ಕೆಲವೊಂದು ಸಾರಿ ಸುಪ್ರೀಂ ಕೋರ್ಟ್ ಮುಂದೆ ಬಂದು ಹೇಳ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅತಿ ಅಂತ ಅನಿಸುತ್ತೆ, ಕೆಲವೊಬ್ಬರು ಹೌದು ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಮುಂದೆ ಗವರ್ನೆನ್ಸ್ ಎಕ್ಸ್ಪ್ಯಾನ್ಷನ್, ಇದು ಸಹ ಆವಾಗಲೇ ಹೇಳಿದಾಗೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ರಿಡ್ರೆಸ್ ಮಾಡಲಿಕ್ಕೆ, ರಿಯಲ್ ಟೈಮ್ ಮಾನಿಟರ್ ಮಾಡಲಿಕ್ಕೆ, ಮತ್ತು ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಮಾಡಲಿಕ್ಕೆ. ಇದಿಷ್ಟು ಡೀಟೇಲ್ಸು ಇಲ್ಲಿ ಬಂದಿರುವಂಥದ್ದು.
ಫಸ್ಟ್ ಟೈಮ್ ನೋಡಿದಾಗ ಇದಿಷ್ಟೆಲ್ಲ ಮಾಹಿತಿ ಇದೆ, ಇದನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂತ ಕನ್ಫ್ಯೂಷನ್ ಆಗೋದು ಸಹಜ. ಹಾಗೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಏನು? ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳೋದು. ಅದು ಈಗ ಆಗಲಿ ಸದ್ಯಕ್ಕೆ. ಹೇಗೆ ರೀಕಾಲ್ ಮಾಡೋದು, ಹೇಗೆ ಅದನ್ನು ಎಕ್ಸಾಮ್ನಲ್ಲಿ ಯೂಸ್ ಮಾಡ್ಕೊಳ್ಳೋದು ಮುಂದೆ ನಾವು ನೋಡ್ತೇವೆ. ಹಾಗಾಗಿ ತುಂಬ ಇನ್ಫಾರ್ಮೇಷನ್ ಇದೆ, ರಿವಿಷನ್ ಹೇಗೆ ಮಾಡೋದು ಅಂತ ಪ್ರಶ್ನೆ ತುಂಬ ಜನರಿಗೆ ಬರ್ತಾ ಇರುತ್ತೆ. ಈಗ ಭಯ ಪಟ್ಕೊಳ್ಳೋದು ಬೇಡ. ಫಸ್ಟು ಇರೋ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಎಕ್ಸಾಮ್ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೆ ಬೇರೆಯೇ ಅಪ್ರೋಚ್ ಇರುತ್ತೆ. ಪದೇ ಪದೇ ಓದೋದ್ರಿಂದ ಅಥವಾ ಅದನ್ನು ನೋಡ್ತಾನೆ ಇರೋದ್ರಿಂದ ಎಫಿಷಿಯೆಂಟ್ ಆಗಿ ರಿವಿಷನ್ ಆಗೋದಿಲ್ಲ. ಅನಾಲಿಟಿಕಲ್ ಸೆಕ್ಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.